ಹೆಂಡತಿ ನೋಡಿ ಹೆಂಗೆ ಮಗಿದ್ದಾರೆ, ಗತಿಗೆಟ್ಟಂಗೆ ಮಗಿದ್ದಾಳೆ. ಇಲ್ಲ, ಎವರ್ಗ್ರೀನ್ ಕೌಂಟಿಗೆ ಬಂದರೆ ಈ ಒಂದು ರೆಸಿಪಿ ನೀವು ಈಗ 100% ಟ್ರೈ ಮಾಡ್ಬೋದು. ನಮ್ಮ ಶೇಪ್ಸ್ ನಿಮಗೆ ಬಿಸಿ ಬಿಸಿಯಾಗಿ. ಓಕೆ ನೋಡಿ, ನೀಟಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು. ದಿಸ್ ಈಸ್ ವೆಜ್. ಎಂತ? ವೆಜ್ ಫಿಶ್. ಓಕೆ, ಸೆಲೆಬ್ರಿಟೀಸ್ನ ನೋಡಿಬಿಟ್ಟು ನಮ್ಮ ಪ್ರಪಂಚ ಎಷ್ಟು ಇನ್ಫ್ಲುಯೆನ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ವಿಷಯದಲ್ಲೂ ಅವ್ರನ್ನ ನೋಡಿ ಕಲಿತಾರೆ. ಅದೇ ಥರ ನನ್ನ ಹೆಂಡತಿ ಏನೋ ಕಲಿತ್ಬಿಟ್ಟಿದ್ದಾರೆ, ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನೋಡಿ, ರೀಸೆಂಟಾಗಿ ಶಿಲ್ಪಾ ಶೆಟ್ಟಿ ಅವರು ನೆಲದಲ್ಲಿ ಮಲ್ಕೊಂಡು ಬೀಯಿಂಗ್ ಗ್ರೌಂಡೆಡ್ ಅಂತ ಒಂದು ಫೋಟೋ ಹಾಕಿದ್ರಂತೆ ಎಲ್ಲೋ ಒಂದು ಕಡೆ. ಸೊ ಅದನ್ನ ನೋಡಿಬಿಟ್ಟು ನನ್ನ ಹೆಂಡತಿ ನೋಡಿ ಹೆಂಗೆ ಮಗಿದ್ದಾರೆ, ಗತಿಗೆಟ್ಟಂಗೆ ಮಗಿದ್ದಾಳೆ. ಇಲ್ಲ ಇಲ್ಲ, ತಮಾಷೆ. ಇಟ್ಸ್ ನೈಸ್ ಆ್ಯಕ್ಚುಲಿ ಟು ಬಿ ಗ್ರೌಂಡೆಡ್. ನೋಡಿ, ನನ್ನ ಮಗ ಪುಣ್ಯಾತ್ಮ. ಚೆನ್ನಾಗಿದ್ದೀನಿ ವಿಡಿಯೋ. ಓಕೆ ಸರಿ, ನೀವಿಬ್ಬರು ಮಲ್ಕೊಳ್ಳಿ, ನಾವು ವಿಡಿಯೋ ಮಾಡ್ತೀವಿ. ಓಕೆ, ಸೊ ಬನ್ನಿ ಇವಾಗ ಒಂದು ಸ್ಪೆಷಲ್ ರೆಸಿಪಿ ನಿಮಗೋಸ್ಕರ ಮಾಡ್ತಾ ಇದ್ದೀವಿ. ನಾವು ಕೇರಳ, ತಮಿಳ್ನಾಡು, ಕರ್ನಾಟಕ ಎಲ್ಲ ಕಡೆ ಸುತ್ತಿ ನಾನು ಒಂದು ಎಷ್ಟೋ ವರ್ಷದಿಂದ ರಿಸರ್ಚ್ ಮಾಡ್ತಾ ಇದ್ದೆ. ಸೊ ಇವಾಗ ರಿಸರ್ಚ್ ಮಾಡಿ ಫೈನಲ್ ಆಗಿ ನಿಮಗೋಸ್ಕರ ಒಂದು ಮಾಕ್ ಮೆನು ರೆಸಿಪಿ ಮಾಡಿದ್ದೀನಿ. ಎಕ್ಸ್ಪೋರ್ಟ್ ಕ್ವಾಲಿಟಿಯಲ್ಲಿದೆ, ಬೇರೆ ಬೇರೆ ದೇಶಗಳಿಗೆ ಹೋಗುತ್ತೆ, ಪರ್ ಡೇ ಟನ್ಗಟ್ಟಲೆ ಹೋಗ್ತಾ ಇದೆ. ಅಷ್ಟು ಕ್ವಾಲಿಟಿ ಪ್ರಾಡಕ್ಟು, ಎಲ್ಲ FSSAI ಲೈಸೆನ್ಸ್ ಆಗಿದೆ. ಇನ್ನೂ ತುಂಬ ವಿಚಾರಗಳಿದೆ, ತಿಳಿಸ್ತೀನಿ. ಬನ್ನಿ, ಲೆಟ್ಸ್ ಗೋ. ಕೋವಿಡ್ ಎಲ್ಲ ಆಯಿತು, 2020 ಬಾರ್ನ್. ಮಗನೊಟ್ಟಿಗೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ, ಎಂಜಾಯ್ ಮಾಡ್ತಾಯಿದ್ದೆ ಲೈಫ್ನ. ಲೈಕ್ ಇಷ್ಟ ಬಂದಂಗೆ ಹೋಗೋದು, ಸುತ್ತೋದು, ತಿನ್ನೋದು ಎಲ್ಲ ಮಾಡ್ತಾಯಿದ್ದೆ. ಅದ್ರ ಮಧ್ಯದಲ್ಲಿ ನನ್ನ ಮಗನಿಗೆ ನಾನು ನಮ್ಮ ಡಾಂಕಿಯೊಟ್ಟಿಗೆ ಆಟಾಡೋದು, ಕೋಳಿಗಳೊಟ್ಟಿಗೆ ಆಟಾಡೋದು, ಆಮೇಲೆ ಫಿಶ್ಶಿಗೆ ಫೀಡ್ ಮಾಡೋದು. ನಾವು ಇವ್ರ ಮನೆಗೆ ಅಂದರೆ ತಾತ ಮನೆಗೆ ಹೋದರೆ ಅಲ್ಲಿ ಎಕ್ವೇರಿಯಮಿಗೆ ಮೀನಿಗೆ ತಿನ್ನಿಸೋದು, ಮೀನೊಟ್ಟಿಗೆ ಆಟಾಡೋದೆಲ್ಲ ಮಾಡ್ತಾಯಿದ್ವಿ. ಹೀಗೆ ನೋಡಿಕೊಂಡು ಬೆಳೀತಾ ಇದ್ದಂಗೆ ಒಂದು ಸಲ ಇವನು ಸ್ವಲ್ಪ ದೊಡ್ಡವನಾದಮೇಲೆ ನಾನು ಇವನ್ನ ಕರ್ಕೊಂಡು ಒಂದು ರೆಸ್ಟೋರೆಂಟಿಗೆ ಹೋಗಿದ್ದೆ. ನನ್ನದು ಫೇವ್ರೇಟ್ ರೆಸ್ಟೋರೆಂಟ್ ಪತ್ತಲು, ಬಿಸಿ ಬಿಸಿ ಪತ್ತಲು. ಯಾವಾಗ ಹೋದರೆ ಪತ್ತಲು ತಿಂತೀನಿ. ಅದರೊಟ್ಟಿಗೆ ಫಿಶ್ ಫ್ರೈ ಸಕ್ಕತ್ತಾಗಿರ್ತಿತ್ತು ಕಾಂಬಿನೇಷನು. ಅಲ್ಲಿ ಹೋಗಿ ನಾನು ತಿಂದಾಗ ಇವನು ಸಡನ್ನಾಗಿ ಬಂದುಬಿಟ್ಟು ನನ್ನ ಹತ್ರ, ಪಪ್ಪ ಫಿಶ್ಶು ಪಾಪಲ್ಲ ಅಂತ ಹೇಳ್ಬಿಟ್ಟ. ನನಗೆ ಒಂದು ಸೆಕೆಂಡ್ ಫುಲ್ ಕನ್ಫ್ಯೂಷನ್ ಆಗೋಯಿತು. ನಾನು ಇವನಿಗೆ ಫಿಶ್ಶಿಗೆ ತಿನ್ಸೋಕ್ಕೆ ಹೇಳ್ಕೊಟ್ಟಿದ್ದೀನಿ, ಫಿಶ್ ಒಟ್ಟಿಗೆ ಆಟಾಡೋಕ್ಕೆ ಹೇಳ್ಕೊಟ್ಟಿದ್ದೀನಿ. ಈಗ ಫಿಶ್ ತಿನ್ನಿಸ್ಬೇಕಾದ್ರೆ ಪಾಪಲ್ಲ ಅಂತ ಹೇಳ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಸೊ ಅವತ್ತೇ ಡಿಸೈಡ್ ಮಾಡಿದೆ, ನಾನೀಗ ಯಾವುದಾದ್ರೂ ಒಂದು ಕಡೆಗೆ ಹೋಗ್ತೀನಿ ಅಂತೇಳಿ. ದೆನ್ ಐ ಡಿಸೈಡೆಡ್ ಐ ವಿಲ್ ಸ್ಲೋಲಿ ಕ್ವಿಟ್ ಫಿಶ್ ಅಂತೇಳಿ ನಾನು ಒಂದು ಸ್ಪೆಷಲ್ ಐಟಮ್ ಕಂಡುಹಿಡಿಯೋಕ್ಕೆ ನೋಡಿದೆ. ನೀವು ಕೌಂಟಿಯಲ್ಲಿ ನೋಡಿರ್ಬೋದು, ನಾನು ವೀಡಿಯೋದಲ್ಲಿ ಏನೇನೋ ಟ್ರೈ ಮಾಡ್ತಾಯಿದ್ದೆ. ಸೊ ಇವಾಗ ನೋಡಿ, ಇದು ಮಾಕ್ ಮೀಟು. ಇದು ಫಿಶ್ ಅಲ್ಲ, ಎಲ್ಲೂ ಒಳಗೆ ಹೋಗಿ ಇಟ್ಕೊಂಡು ಬರಬೇಕು ಅಂತೆಲ್ಲ. ಇಲ್ಲೇ ನ್ಯಾಚುರಲಾಗಿ ಅಂದರೆ ವೆಜ್ಜಲ್ಲೇ ಮಾಡಿರುವಂಥ ಒಂದು ರೆಸಿಪಿ. ಇದು ಫಿಶ್ ಅಲ್ಲ ವಿಯಾನ್, ಇದು ಲುಕ್ಸ್ ಲೈಕ್ ಫಿಶ್. ಓಕೆ, ಸೊ ಇವಾಗ ಇದರಲ್ಲಿ ನಿಮಗೋಸ್ಕರ ಒಂದು ಸ್ಪೆಷಲ್ ಐಟಮ್ ಮಾಡ್ತಾ ಇದ್ದೀವಿ. ಇದನ್ನು ಕಂಡುಹಿಡಿಯೋಕ್ಕೆ ಐ ಹ್ಯಾವ್ ಟ್ರಾವೆಲ್ಡ್ ಕೇರಳ, ತಮಿಳ್ನಾಡು, ಕರ್ನಾಟಕ ತುಂಬ ಕಡೆ ಸುತ್ತಿ ಇದ್ರ ಬಗ್ಗೆ ತುಂಬ ಎಕ್ಸ್ಪ್ಲೋರ್ ಮಾಡ್ಕೊಂಡು ಫೈನಲಿ ನಿಮ್ಮ ಮುಂದೆ ಈ ಒಂದು ಎಕ್ಸ್ಕ್ಲೂಸಿವ್ ರೆಸಿಪಿ. ನೀವು ಕೊಡಗಿಗೆ ಬಂದರೆ, ಎವರ್ಗ್ರೀನ್ ಕೌಂಟಿಗೆ ಬಂದರೆ ಈ ಒಂದು ರೆಸಿಪಿ ನೀವು ಈಗ 100% ಟ್ರೈ ಮಾಡ್ಬೋದು. ನಮ್ಮ ಶೇಪ್ಸ್ ನಿಮಗೆ ಬಿಸಿ ಬಿಸಿಯಾಗಿ ತವಾ ಫ್ರೈ, ರವಾ ಫ್ರೈ, ಏನೇನು ಬೇಕು ಎಲ್ಲ ಮಾಡಿಕೊಡ್ತಾರೆ. ಬನ್ನಿ ಇವಾಗ ಇದನ್ನ ಹೇಗೆ ಮಾಡೋದು ಅಂತ ನೋಡುವ. ಲೆಟ್ಸ್ ಗೋ. ಫೈನಲಿ ನಮ್ಮ ದಾಸ್ ಅವರು ರಿಟರ್ನ್ ಬಂದಿದ್ದಾರೆ. ಐ ವೆಲ್ಕಮ್ ಬ್ಯಾಕ್ ದಾಸ್. ಹೆಂಡತಿಯೊಟ್ಟಿಗೆ ಹೋಗಿ 45 ಡೇಸ್ ಟೈಮ್ ಸ್ಪೆಂಡ್ ಮಾಡಿದ್ದು. ಏನು ಮಾಡಿದೆ? ಹೆಂಡತಿಯೊಟ್ಟಿಗಿದ್ದ ಇಲ್ಲ ಮನೆ ಕಟ್ತಾ ಇದ್ದ? दोनों. ಹೊಸ ಮನೆ ಕಟ್ತಾ ಇದ್ದಾನೆ. ಸೊ ವೆರಿ हैप्पी फॉर दास. एंड आज क्या कर रहे हैं हम लोग? फिश फ्राई. मछली किधर से पकड़ के लेके आया? चेन्नई से. ओके, बन्नी अभी क्या क्या करना है बोलो. मैग्नेट करना है. ಆಮೇಲೆ ಇವಾಗ ದಾಸ್ ಬಂದು ಒಂದು ವೀಗನ್ ರೆಸಾರ್ಟ್ದು ಪವರ್ಫುಲ್ ಶೆಫ್ ಆಗಿ ಹೊರಟಿದ್ದಾರೆ. ಐ ಆಮ್ ವೆರಿ ಪ್ರೌಡ್ ಅಬೌಟ್ ಹಿಮ್. ಆ್ಯಂಡ್ ಅಷ್ಟು ರೆಸಿಪಿ ಟ್ರೈ ಮಾಡಿದ್ದಾರೆ. ಲೆಟ್ ಸ್ಟಾರ್ಟ್. ಯಾದಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕು, ಚಿಲ್ಲಿ ಪೌಡರ್, ಜೀರಾ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರ್, ಹಲ್ದಿ, ನಮಕ್. ಸೂಪರ್. ಲೆಮನ್. ಓಕೆ, ಬನ್ನಿ ಇದು ಹತ್ರದಿಂದ ತೋರಿಸಿ, ಯಾಕಂದರೆ ನಮ್ಮ ಆಡಿಯನ್ಸಿಗೆಲ್ಲ ಬಾಯಲ್ಲಿ ನೀರು ಬರಬೇಕು. ಇವನಿಲ್ಲಿಂದ ಬಂದ ಹೊಸ ಸೆಫ್, ಮಿನಿ ಸೆಫ್. ನೀವೆಷ್ಟು ಸ್ಪೀಡಾಗಿ ಮ್ಯಾಜಿಕ್ ಮಾಡ್ತೀರಾ ಅಷ್ಟು ಬೇಗ. ಓಕೆ ನೋಡಿ, ನೀಟಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು. ಇದು ಪಕ್ಕಾ ಸೋಯಾ ಪ್ರಾಡಕ್ಟು. ನಾನು ಕ್ಲಿಯರಾಗಿ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿದೆ. ಯಾವುದು ಪ್ರೊಸೆಸಿಂಗ್ ಇಲ್ಲ, ಮೈದಾ ಇಲ್ಲ,
ಆರ್ ಎನಿಥಿಂಗ್ ಆಫ್ ದಟ್ ಸಾರ್ಟ್ ಏನೂ ಇಲ್ಲ. FSSAI ಅಪ್ರೂವ್ಡು. ಆಮೇಲೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಟನ್ಗಟ್ಟಲೆ ಹೋಗ್ತಾ ಇದೆ. ನ್ಯೂಜಿಲ್ಯಾಂಡ್, ಮಲೇಷ್ಯಾ ಈ ಥರ ಬೇರೆ ಬೇರೆ ಜಾಗಗಳಿಗೆ ಆರಾಮಾಗಿ ತಿನ್ಬೋದು. ಸೊ ಅವ್ರ ಮಗಳಿಗೂ ಅದು ಫೇವ್ರೇಟ್ ಅಂತೆ, ಅಂದರೆ ಓನರ್ ಯಾರು ಬಂದರೂ ಕೊಟ್ಟರು ಅವ್ರ ಮಗಳಿಗೆ. ಸೊ ನಾವು ಟ್ರೈ ಮಾಡಿದ್ವಿ, ಸಖತ್ತಾಗಿದೆ. ಬನ್ನಿ ಇವಾಗ ಟೇಸ್ಟ್ ಮಾಡುವ. ಪ್ರೋಸೆಸ್ ವೆರಿ ಸಿಂಪಲು. ತೆಂಗಿನೆಣ್ಣೆ ಹಾಕ್ಕೊಳ್ಳಿ, ಸಖತ್ತಾಗಿ ಬರುತ್ತೆ ಫ್ಲೇವರು. ಸೊ ಇವಾಗ ಬಿಸಿ ಆಯ್ತಲ್ಲ ದಾಸ್? ಹಾಂ, ಬಿಸಿಯಾಗಿದೆ ನೋಡಿ. ಇವಾಗ ಫಿಶ್ದು ಯಾವ ಥರ ಬರುತ್ತೆ ಅಂತ. ಸೂಪರ್ ಸ್ಯಾಂಡಲ್ಲ, ಸೂಪರ್. ಇದು ಆಲ್ರೆಡಿ ನಮ್ಮ ಮೆನುವಲ್ಲಿ ಆ್ಯಡ್ ಆಗಿಬಿಟ್ಟಿದೆ, ನೀವು ಬಂದಾಗ ಆರ್ಡರ್ ಮಾಡ್ಬೋದು. ಎಷ್ಟೊತ್ತು ಬೇಕು ದಾಸ್ ಇದು? 5 ನಿಮಿಷ. ನೋಡಿ ಸೇಮ್ ಫಿಶ್ದು ಟೆಕ್ಸ್ಚರು, ಅದ್ರ ಮೇಲೆ ಇರುವಂಥ ಕೆಲವು ವಿಚಾರಗಳು ಅಷ್ಟು ಡಿಟೇಲಿಂಗ್ ಆಗಿ ಮಾಡಿದ್ದಾರೆ. ಈ ಫಿಶ್ ಫ್ರೈ ಮಾಡೋಕ್ಕೆ ವಿಯಾನು ಬಂದಿದ್ದಾನೆ. ಮಾಡಿ ವಿಯಾನ್ ಫಿಶ್. ವಿಯಾನ್, ದಿಸ್ ಈಸ್ ನಾಟ್ ಫಿಶ್, ದಿಸ್ ಈಸ್ ವೆಜ್. ಎಂತ? ವೆಜ್ ಫಿಶ್. ಓಕೆ, ಹಿಂಗನೆ ಮಾಡಿತ್ತು ಪಾರ್ಟಿ. ಓಕೆ, ಅಷ್ಟೇ. 5 ನಿಮಿಷ ಫಿಶ್ ಫ್ರೈ ಇಸ್ ರೆಡಿ. ಬನ್ನಿ ಈಗ ಪ್ರೆಸೆಂಟೇಷನ್. ಮನೇಲಿ ಇದೇ ಮಾಡ್ಕೊಡ್ಲಾ? ಮಾಡಿಕೊಡು, ತೊಂದರೆ ಇಲ್ಲ, ಆರಾಮಾಗಿ ತಿಂತೀನಿ. ಅಲ್ಲಿ ನೀವೇ ಮಾಡ್ಕೊಳ್ಳಿ, ಗಿಲ್ಟ್ ಫ್ರೀ. ಹಾಂ, ಫೋಟೋಶೂಟ್ ನಡೀತಾ ಇದೆ, ಬಿಹೈಂಡ್ ದ ಸೀನು. ಒಂದು ಕಡೆ ಸೋಮ, ಇನ್ನೊಂದು ಕಡೆ ಪುನೀತ್. ವಾವ್, ಬ್ಯೂಟಿಫುಲ್, ಸೂಪರ್. ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ. ಇದನ್ನ ಫೋಟೋನ ನಮ್ಮ ಇನ್ಸ್ಟಾದಲ್ಲಿ ನೋಡ್ಬೋದಲ್ಲ, ಇನ್ಸ್ಟಾ, ಫೇಸ್ಬುಕ್. ನೈಸ್ ಫೋಟೋ. ಇವ್ರಿಗೆ ಕ್ಯಾಮರಾ ಅದು ಹೆಂಗೂ ಗೊತ್ತಿಲ್ಲ, ಬೈ ಮಿಸ್ಟೇಕ್ ಇವರಿಗೆ ಅಷ್ಟು ಕ್ವಾಲಿಟಿಯಲ್ಲಿ ಕೊಟ್ಬಿಟ್ಟಿದ್ದ ಗೊತ್ತಿಲ್ಲ. ಯಾವ ಕಂಪ್ನಿದು? ಒಪ್ಪೋ. ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಫೋಟೋ ಕ್ಯಾಮರಾ ಏನೂ ಇಲ್ಲ, ಅಷ್ಟು ಸಖತ್ತಾಗಿ ಬರುತ್ತೆ. ನಮ್ಮ ಹತ್ರ ಐಫೋನು, ಸ್ಯಾಮ್ಸಂಗ್, ಅಲ್ಲಿ ಐ ಮೀನ್ ಐ ಆಮ್ ನಾಟ್ ಕಂಪೇರಿಂಗ್ ದ ಬ್ರ್ಯಾಂಡ್ಸು, ಬಟ್ ಈ ಫೋನಲ್ಲಿ ಇಲ್ಲ, ನನಗೆ ಗೊತ್ತಿಲ್ಲ. ಕೆಲವ್ರು ಹೇಳ್ತಾರೆ ಆ ಕ್ಯಾಮರಾದ ಹಿಂದೆ ಇರುವ ಮನುಷ್ಯನ ಮೇಲೇನೂ ಡಿಪೆಂಡ್ ಆಗಿರುತ್ತೆ ಅಂತ, ಅದು ಇರ್ಬೋದು, ಗೊತ್ತಿಲ್ಲ. ಅಲ್ಲಿಗೆ ನಮ್ಮ ಫಿಶ್ ಫ್ರೈ ರೆಡಿಯಾಗಿದೆ. ಇಷ್ಟೊತ್ತು ವೀಡಿಯೋಗೆ ಬರಲಿಲ್ಲ, ಏನೋ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ಲು. ಟೇಸ್ಟ್ ಮಾಡೋಕ್ಕೆ ಬರ್ತಾಳಂತೆ. ನಮ್ಮ ಭಾಷೆಯಲ್ಲಿ ಬಂಡ ಕಟ್ಟವಳು ಅಂತ ಹೇಳ್ತಾಳೆ. ಅಲ್ಲ ಪರವಾಗಿಲ್ಲ, ಅದರಲ್ಲಿ ಏನು ಪರವಾಗಿಲ್ಲ. ಬಂಡಗಟ್ಟ ಜಾತಿ, ಬಂಡಗಟ್ಟ ಸಮಥಿಂಗ್. ಸರಿ ಸರಿ, ತಿನ್ನು, ಟೇಸ್ಟ್ ಮಾಡು. ನಾನು ಟೇಸ್ಟ್ ಮಾಡಿದ್ರೆ ಮನೇಲಿ ಅಡುಗೆ ಮಾಡ್ಕೊಡ್ಬೋದಲ್ಲ ಅಂತ ಟೇಸ್ಟ್ ಮಾಡು. ಸಾಫ್ಟ್ ಆಗಿದೆ. ಯಾರ್ಯಾರ ಬಾಯಲ್ಲಿ ನೀರು ಬರ್ತಾ ಇದೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಬೇಕಂದ್ರೆ ನೀವು ಕೌಂಟಿಗೆ ಟ್ರಾವೆಲ್ ಮಾಡಲೇಬೇಕು. ಹೌದು, ಯಾಕಂದ್ರೆ ದಿಸ್ ಇಸ್ ವೆರಿ ಸ್ಪೆಷಲ್ ಮೀಟ್. ಯಾ, ನೋಡಿ ಆ್ಯಕ್ಚುಲಿ ಇಲ್ಲಿ ಟೆಕ್ಸ್ಚರ್ ಮಿಸ್ಸಿದೆ. ಬೋನ್ಲೆಸ್ ಫಿಶ್. ನಾನ್ ವೆಜ್ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಬಿಸ್ನೆಸ್ ಕಳ್ಕೊಬಿಟ್ಟಿದ್ದೀವಿ, ಬಟ್ ದಟ್ಸ್ ಓಕೆ. ನಾವು ವಿ ಹ್ಯಾವ್ ಗಾಟ್ ಸಮಥಿಂಗ್ ವೆರಿ ಸ್ಪೆಷಲ್. ನಾನು ಸೈಡಿಂದ ಸ್ವಲ್ಪ ತಿಂದುಬಿಟ್ಟೆ, ಯಾಕಂದರೆ ಟೆಂಪ್ಟೇಷನ್ ತಡೆಯೋಕ್ಕಾಗಲಿಲ್ಲ. ಸಕ್ಕತ್ತಾಗಿದೆ ಅರೋಮ. ನೆನ್ನೆ ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ ನೈಟು. ಹಾನೆಸ್ಟ್ ಒಪಿನಿಯನ್ನು ನಮ್ಮ ಟೀಮ್ ಅವ್ರು ಹೇಳ್ತಾರೆ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮದು ಲೈಕ್ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ. ನಿಜವಾಗ್ಲೂ ಇದು ತಿಂದರೆ ಪ್ರೋಟೀನ್ ಸಹ ಇದೆ, ಆ್ಯಂಡ್ ಆಲ್ಸೋ ಯು ನಾಟ್ ಮಿಸ್ ಫಿಶ್ ಫಾರ್ ಶೋರ್. ಓನ್ಲಿ ಇಟ್ ಈಸ್ ಅಬೌಟ್ ಸೋಯಾ, ಪ್ರೋಟೀನ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಸಾಲ್ಟು. ಅಷ್ಟರಲ್ಲಿ ಮುಗ್ದೋಗ್ಬಿಟ್ಟಿದೆ ಇದು. ಆ್ಯಂಡ್ ಯಾ, ವಿಲ್ ಟೆಲ್ ದ ಟೀಮ್ ಟು ಟೇಸ್ಟ್. ಯಾ, ಪ್ಲೀಸ್ ಕಮ್ ಟೀಮ್. ಬನ್ನಿ ಎಲ್ಲರೂ, ಬನ್ನಿ ಎಲ್ಲ, ಬರಿ. ಹೌದಾ? ಸಾಗಿ ಅಲ್ಲ ಹೋಗಿ ನೋಡಿ, ಆನೆಸ್ಟ್ ಫೀಡ್ಬ್ಯಾಕ್. बहुत अच्छा लग रहा है. ನಿಂಗೆ ಬೈ ತಿಂದಿರಲ್ಲ. ಹಾಂ, ನೈಸ್ ಸರ್. ಮಣಿ ಹೇಗಿದೆ? ಸೂಪರ್ ಹಿಟ್. ಸೂಪರ್ ಸರ್. ಹೌದು, ಫಿಶ್ ಇದರಿಂದ ನಿಲ್ಬೇಕಂತೆ. ಕಟ್ಲಾ. ಯಾರು ಹಾರ್ಡ್ ಕೋರ್ ಫಿಶ್ ಲವರ್? ನೀವೇ. ಸೂಪರ್. ಹೇಳಿ ಹೇಗಿದೆ ಅಂತ.
ಚಟ್ನಿ ತಿನ್ನು. ಅವನು ಅರ್ಜೆಂಟಲ್ಲಿ ತಿಂದ್ಬಿಟ್ಟ. ಹೇಗಿದೆ? ಸಿಕ್ಕಾಗೋಯ್ತಾ? ಕಾಟ್ಲಾ. ಎಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಕ್ಕೆ ಇಲ್ಲಿಗೆ ಬಂದಾಗ ಫಿಶ್ ಫ್ರೈ ತಿನ್ನಕ್ಕೆ ಅದು ವೆಜ್ ಫ್ರೈ. ಪುನಃ ಹೇಳ್ಬಿಡ್ತೀನಿ, ಆಮೇಲೆ ನಮ್ಮವ್ರನ್ನ ನಾನ್ ವೆಜ್ ಫಿಶ್ ಕ್ರುಯಲ್ಟಿ ಫ್ರೀ. ಸಿ ಯು ಮುಂದಿನ ವಿಡಿಯೋದಲ್ಲಿ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನಾನ್ ಬೇಡ, ವಿಯನ್ ಓಕೆ, ಬಾಯ್. Dip, dip.